ಇರಾನ್ ಅಲ್ಲಿ ಖಮೇನಿ ಸತ್ತೋಗಿದ್ದಕ್ಕೆ ಇವ್ರಿಲ್ಲಿ ಅಳ್ಕೊಂಡ್ ಕೂತಿದ್ದಾರೆ. ಇವ್ರನ್ನೆಲ್ಲ ನಮ್ ದೇಶದಲ್ಲಿ ಇರಿಸ್ಕೊಳ್ಳೋದ್ರ ಬದಲು ಇರಾನ್ಗೆ ಒದ್ದು ಓಡಿಸ್ಬೇಕು. ಹೊರಗಡೆ ದೇಶಗಳ ಮಧ್ಯೆನೆ ಬೆಂಕಿ ಹಚ್ಕೊಂಡು ಒಡೆದಾಡ್ತಾ ಇರ್ಬೇಕಾದ್ರೆ ನಾವಿಲ್ಲಿ ಭಾರತದಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀವಿ, ಊಟ ತಿಂಡಿ ಮಾಡ್ಕೊಂಡು ಚೆನ್ನಾಗಿದ್ದೀವಿ ಅಂದ್ರೆ ಅದ್ ಯಾರಿಂದ ಹೇಳಿ? ನರೇಂದ್ರ ದಾಮೋದರ್ ದಾಸ್ ಮೋದಿ ಅವರ ನಾಯಕತ್ವ ಪ್ರಪಂಚದಲ್ಲಿ ಇವತ್ತು ಇಷ್ಟೆಲ್ಲ ಆಗ್ತಾ ಇದ್ರು ನಮ್ಮನ್ನ ಸುರಕ್ಷಿತವಾಗಿಟ್ಟಿದೆ. ಆದ್ರೆ ಕೆಲವು ದೇಶದ್ರೋಹಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ಖಮೇನಿ ಸತ್ತೋಗಿದ್ದಕ್ಕೆ ಇರಾನ್ ದೇಶದವರೇನೆ ಪಟಾಕಿ ಹೊಡ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಭಾರತದಲ್ಲಿ ಕಾಶ್ಮೀರಲ್ಲಿ ಬೆಂಗಳೂರಲ್ಲೆಲ್ಲಾನು ಜನ ಅಳ್ತಾ ಇದ್ದಾರೆ. ಅದಕ್ಕೋಸ್ಕರ ಹೋರಾಟಗಳು ನಡೆಸ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇವ್ರಗಳ ಮೇಲೆಲ್ಲ ಕೇಸ್ ಬುಕ್ ಮಾಡಿ ಒಳಗೂ ಹಾಕ್ತಾರೆ. ಇವ್ರ ಫ್ಯಾಮಿಲಿಗಳೆಲ್ಲ ಇವತ್ತು ಭಾರತದ ರಕ್ಷಣೆಯಲ್ಲಿರೋದು. ಇವರೆಲ್ಲ ಇವತ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರೋದಕ್ಕೆ ನಮ್ಮ ಭಾರತದ ಸೈನಿಕರು, ಮೋದಿ ಅವರ ವಿಷನ್ ಕಾರಣ. ಅಂತದ್ರಲ್ಲಿ ಅವ್ರ ದೇಶದ ನಾಯಕ ಸತ್ತಾಗ ಅವರೇ ಖುಷಿ ಪಡ್ತಾ ಇದ್ರೆ ಇವ್ರಿಲ್ ದುಃಖ ಪಡ್ತಾ ಇದಾರೆ. ಎಂತ ಜನ ಇರ್ಬೇಕು ನೋಡಿ. ನಮ್ಮ ಭಾರತನ ಮುಳುಗ್ಸಕ್ಕೆ ನಮ್ಮಲ್ಲಿಂತ ಜನಗಳಿದ್ರೆ ಸಾಕು. ಇರೋನೆಲ್ಲ ನಮ್ ಭಾರತದ್ದು. ತಿನ್ನೋ ಅನ್ನ, ಕುಡಿಯೋ ನೀರು ಎಲ್ಲಾನು ನಮ್ ಭಾರತದ್ದೇ ಆಗಿದ್ದು, ಅದು ಇವ್ರುಗಳೆಲ್ಲ ಯಾರಿಗೋಸ್ಕರ ಅಳ್ತಾರೋ ಅವ್ರಿಗೊಂದ್ ತೂಕನಾದ್ರೂ ಇರ್ಬೇಕು. ನಮ್ಮ ಮೋದಿ ಅವರು ಎಲ್ಲಾ ದೇಶದ ಜೊತೆಗೆ ಒಳ್ಳೆ ಸ್ನೇಹವನ್ನ ಮೇಂಟೈನ್ ಮಾಡಿರೋದಕ್ಕೆ ಇವತ್ ನಾವೆಲ್ಲರೂ ಹೀಗಿರೋದು. ಆ ಕೃತಜ್ಞತೆ ಇಟ್ಕೊಂಡಾದ್ರೂ ಬದುಕ್ಬೇಕು ನಮ್ ಜನ.